ಹೇಳಿದಂತೆ ಭಾರತೀಯ ಕಾಲಮಾನ ಇದರ ಪ್ರಕಾರ 2 ಗಂಟೆ 14 ನಿಮಿಷಕ್ಕೆ ಇದು ಪ್ರಾರಂಭ ಆಯಿತು. ಇದು ಪ್ರಾರಂಭದ ಹಂತದಲ್ಲಿ ಒಂದು ಪಾರ್ಶ್ವಛಾಯಾ ಚಂದ್ರಗ್ರಹಣ ಅಂತ ಹೇಳ್ಬೋದು. ಅಂದರೆ ಇದು ನಡೀತಾ ಇದ್ದಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಪೆನಂಬ್ರಾ ಅಂತ ಒಂದು ಮಂದವಾದ ಭೂಮಿಯ ನೆರಳಿರುತ್ತಲ್ಲ, ಅದನ್ನು ಚಂದ್ರ ಪ್ರವೇಶಿಸಿತು. ಈ ಮಂದವಾದ ನೆರಳಿನಲ್ಲೇ 2:14ರಿಂದ 3:20 ತನಕ ಮಧ್ಯಾಹ್ನ ಇತ್ತು. ನಮಗೆ ನಡೆದಿದ್ದೇ ಗೊತ್ತಾಗಲಿಲ್ಲ. ಆದರೆ ಅಲ್ಲಿಂದ ಚಂದ್ರನ ಒಂದು ಅಂಚು ಭೂಮಿಯ ದಟ್ಟವಾದ ನೆರಳು ಅಂಬ್ರಾನ 3:20ಕ್ಕೆ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಚಂದ್ರನ ಗೋಲ ಕಪ್ಪಾಗ್ತಾ ಬಂದಿದ್ದು ಗೊತ್ತಾಯಿತು. ಸುಮಾರು 4 ಗಂಟೆ 34 ನಿಮಿಷಕ್ಕೆ ಇಡೀ ಚಂದ್ರಗೋಲ ಭೂಮಿಯ ದಟ್ಟವಾದ ನೆರಳು ಅಂದರೆ ಅಂಬ್ರಾನ ಸಂಪೂರ್ಣವಾಗಿ ಪ್ರವೇಶಿಸಿದ್ರಿಂದ ಚಂದ್ರ ಮಾಯ ಆಗಲಿಲ್ಲ. ಆದರೆ ಅದು ಕಿತ್ತಳೆ ಮಿಶ್ರಿತ ಹಳದಿ ಬಣ್ಣ, ಅಥವಾ ಇವತ್ತು ನಮಗೆ ಕಂಡಿದ್ದು ನೋಡಿದ್ರೆ ಕೆಲವು ಕಡೆ ಕಂಡಿದ್ದು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಕಾಣ್ತು, ಕ್ಯಾಲಿಫೋರ್ನಿಯಾ ಅಮೆರಿಕಾದಲ್ಲಿ, ಅದೇ ರೀತಿ ಹವಾಯಿ ಅಮೆರಿಕಾದ ಮತ್ತೊಂದು ರಾಜ್ಯ, ನ್ಯೂಜಿಲ್ಯಾಂಡಲ್ಲಿ, ಆಸ್ಟ್ರೇಲಿಯಲ್ಲಿ ಹೆಂಗೆ ಕಾಣ್ತು ಅನ್ನೋದನ್ನು ಇಂಟರ್ನೆಟ್ಟಲ್ಲಿ ಇದರ ಪ್ರಸಾರ ಮಾಡಲಾಯಿತು. ಅದರಲ್ಲಿ ನೋಡಿದಾಗ ಒಂದು ಕಡೆ ಅಂತೂ ತುಂಬ ಚೆನ್ನಾಗಿ, ಇದು ಕ್ಯಾಲಿಫೋರ್ನಿಯಾದಿಂದ ತುಂಬ ಚೆನ್ನಾಗಿ ಕಾಣಿಸ್ತು. ಅಂದರೆ ಚಂದ್ರ ಮಂದವಾದ ರಕ್ತವರ್ಣದವನಾಗಿ ಕಾಣಿಸ್ತಾ ಇದರಲ್ಲಿ. ಈ ಒಂದು ಹಂತ ಪ್ರಾರಂಭ ಆಗಿದ್ದು ನಾನು ಹೇಳಿದಾಗೆ 4:34ಕ್ಕೆ. ಈ ಹಂತ ಅಂದರೆ ಸಂಪೂರ್ಣ ಚಂದ್ರಗ್ರಹಣ 4:34ಕ್ಕೆ ಪ್ರಾರಂಭವಾದದ್ದು. 58 ನಿಮಿಷಗಳ ಕಾಲ ಚಂದ್ರ ಈ ಭಾಗದಲ್ಲಿ ದಟ್ಟವಾದ ನೆರಳಿನಲ್ಲಿದ್ದು 58 ನಿಮಿಷಗಳ ಕಾಲ ಸಂಪೂರ್ಣ ಚಂದ್ರಗ್ರಹಣ ಜರುಗಿತು. ಇದ್ಯಾವುದು ಬಹುಮಟ್ಟಿಗೆ ಭಾರತದ ಭಾಗಕ್ಕೆ ಕಾಣಿಸಲಿಲ್ಲ. 5:32ಕ್ಕೆ ಸಂಜೆ ಪುನಃ ಚಂದ್ರ ದಟ್ಟವಾದ ನೆರಳಿನಿಂದ ಹೊರಬರುವುದಕ್ಕೆ ಪ್ರಾರಂಭಿಸಿದ. ಈವಾಗಲೂ ಕೂಡ ಚಂದ್ರ ಭೂಮಿಯ ದಟ್ಟವಾದ ನೆರಳಿನಿಂದ ಅರ್ಧ ಭಾಗ ಬಹುಮಟ್ಟಿಗೆ ಹೊರಬಂದಿದ್ದಾನೆ. ಇವಾಗ 6 ಗಂಟೆ 47 ನಿಮಿಷಕ್ಕೆ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳಿನಿಂದ ಹೊರಬಂದು ಮಂದವಾದ ನೆರಳಿನಲ್ಲಿ ಇರ್ತಾನೆ. ಈಗಾಗಲೇ ಒಂದು ಭಾಗ ಮಂದವಾದ ನೆರಳಿನಲ್ಲಿದೆ ಚಂದ್ರಂದು. 6:47ಕ್ಕೆ ಇಡೀ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಬಿಟ್ಟು ಬರ್ತಾನೆ. ಬಹುಮಟ್ಟಿಗೆ ಅವಾಗ ಚಂದ್ರ ನಮಗೆ ಬಹುಮಟ್ಟಿಗೆ ಯಾವ ರೀತಿ ದಿನ ಅಂದರೆ ಹುಣ್ಣಿಮೆ ದಿವಸ ಕಾಣಿಸ್ತಾನೋ, ಯಾವುದೇ ಹುಣ್ಣಿಮೆ ದಿವಸ ಅದೇ ರೀತಿ ಕಾಣಿಸ್ತಾನೆ. ಹೀಗೆ ಈ ಒಂದು ಪ್ರಾಕೃತಿಕ ವಿದ್ಯಮಾನ ಭಾರತೀಯರಿಗೆ ಎಲ್ರಿಗೂ ಕಾಣಿಸ್ತಿದ್ರು. ಭಾರತೀಯರಲ್ಲಿ ನಮ್ಮ ಈಶಾನ್ಯ ಭಾಗದಲ್ಲಿರೋರಿಗೆ ಈ ಬ್ಲಡ್ ಮೂನ್ ಅಥವಾ ರಕ್ತವರ್ಣದ ಚಂದ್ರನನ್ನು ನೋಡುವಂತಹ ಅಥವಾ ಈ ತಾಮ್ರವರ್ಣದ ಚಂದ್ರನನ್ನು ನೋಡುವಂತಹ ಒಂದು ಅವಕಾಶ ಕೆಲಕಾಲ ಆದರೂ ದೊರಕಿತು. ಭೂಮಿಯ ಕೆಲ ಭಾಗಗಳಿಗೆ ಈ ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಈ ಬ್ಲಡ್ ಮೂನ್ ಅಂತ ಸಾಮಾನ್ಯವಾಗಿ ವರ್ಣರಂಜಿತವಾಗಿ ಏನು ಹೇಳಲಾಗುತ್ತೋ ಅದು 58 ನಿಮಿಷಗಳ ಕಾಲ ಗೋಚರಿಸ್ತು. ಆದರೆ ಭಾರತದಲ್ಲಿ ಈಶಾನ್ಯ ಭಾರತಕ್ಕೆ ಅಷ್ಟೊತ್ತು ಗೋಚರಿಸಿದೆ ಅಂತ ನನಗನ್ಸೋದಿಲ್ಲ. ಆದರೆ ಈಗ ಈ ಕ್ಷಣದಲ್ಲಿ ಬಹುಮಟ್ಟಿಗೆ ಚಂದ್ರ ಭಾರತದ ಸೌತ್ ಈಸ್ಟ್ ಕೋಸ್ಟ್ ಅಂತ ನಾವೇನು ಹೇಳ್ತೀವಿ, ಆಗ್ನೇಯ ಭಾಗಕ್ಕೆ, ಅದರ ಕರಾವಳಿಗೆ ಈಗಾಗಲೇ ಚಂದ್ರ ಉದಯಿಸಿದಾನೆ. ಇದ್ರ ಮೇಲೆ ಬೆಂಗಳೂರಿನಲ್ಲಿ ಇನ್ನೂ ಒಂದು 10 ನಿಮಿಷವಾದರೂ ಇದೆ ಚಂದ್ರ ಉದಯಿಸೋದಕ್ಕೆ. ಅಲ್ಲಿ 6:28 ಸುಮಾರಿಗೆ ಉದಯಿಸ್ತಾನೆ. ಆದರೆ ಚಂದ್ರ ಸ್ವಲ್ಪ ಮೇಲಕ್ಕೆ ಬರೋ ಅಷ್ಟೊತ್ತಿಗಾಗಲೇ ಚಂದ್ರಗ್ರಹಣವೇ ನಮಗೆ ಕಾಣುವಂತಹ ಚಂದ್ರಗ್ರಹಣ 6:40ಕ್ಕೆ ಮುಗಿದು ಹೋಗುತ್ತೆ. ಅಲ್ಲಿಂದ 7:53 ತನಕ ಈ ಗ್ರಹಣ ವ್ಯಾಪಿಸಿದ್ರು. 6:47ರಿಂದ 7:53 ತನಕ ಗ್ರಹಣ ನಡೀತಿರೋದೇ ಗೊತ್ತಾಗಲ್ಲ. ಯಾಕಂದರೆ ಅದು ಪೆನಂಬ್ರಲ್ ಎಕ್ಲಿಪ್ಸ್. ಯಾವ ಪರಿಸ್ಥಿತಿ ಇತ್ತೋ ಇವತ್ತು 2:14ರಿಂದ 3:30 ತನಕ ಅದೇ ಪರಿಸ್ಥಿತಿ 6:47ರಿಂದ 7:53 ತನಕ ಇರುತ್ತೆ. ಆದರೆ ಇದು ನಮಗೆ ಗೋಚರಿಸ್ತಿದ್ರು. ಇವತ್ತು ನೋಡಿ, ಅಂತರ್ಜಾಲ ಇಂಟರ್ನೆಟ್ನ ಮಹತ್ವದಿಂದಾಗಿ ಅನೇಕ ವೆಬ್ಸೈಟ್ಗಳು ಯಾವ ರೀತಿ ಜಗತ್ತಿನ ಬೇರೆ ಬೇರೆ ಎಡೆಯಲ್ಲಿ ಯಾವ ರೀತಿ ಇದು ಗೋಚರಿಸಿದೆ ಅನ್ನೋದನ್ನು ಅಲ್ಲಿ ಸ್ಟ್ರೀಮ್ಡ್ ಡೇಟಾ ಅಂದರೆ ಇಂಟರ್ನೆಟ್ನ ಮೂಲಕ ಏನು ಪ್ರಸಾರ ಮಾಡ್ತಾರೋ ಅದನ್ನು ನಾವು ದೊಡ್ಡ ಪರದೆಯ ಮೇಲೆ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇದನ್ನು ಬಿಂಬಿಸಿ ಇದರ ಬಗ್ಗೆ ವಿವರಣೆನ ನಾವು ಕನ್ನಡದಲ್ಲಿ ಹಾಗೂ ಇಂಗ್ಲೀಷ್ನಲ್ಲಿ ನೀಡೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ವಿ. ಇದು ನಮಗೆ ಕಾಣುವಂತಹ ಒಂದು ಸಾಧ್ಯತೆ ಇದ್ದಲ್ಲಿ ಬೇರೇನೂ ಮಾಡ್ತಾ ಇದ್ವಿ. ಆದರೆ ಇದು ನಮಗೆ ಪರಿಣಾಮಕಾರಿಯಾಗಿ ಕಾಣೋದಿಲ್ಲ ನಮಗೆ. ಹಾಗಾಗಿ ಏನೇನು ಮಾಡ್ಬೋದೋ ಇದು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಕ್ಕೆ, ಈ ಗ್ರಹಣದ ಬಗ್ಗೆ ಏನು ಮಾಹಿತಿ ಕೊಡ್ಬೋದೋ ಅದಕ್ಕೆ ನಾವು ಸಕಲ
ಸೌಲಭ್ಯಗಳನ್ನು ಕಲ್ಪಿಸಿ ನಾವು ಮಾಧ್ಯಮದವ್ರಿಗೂ ಇಲ್ಲಿ ಆಹ್ವಾನಿಸಿ ಅವರು ಈ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋ ಹಾಗೆ ನಾವು ಮಾಡಿದ್ದೀವಿ. ಹೀಗೆ ಈ ವಿದ್ಯಮಾನ ಅಂದರೆ 2026ರ ಎರಡನೇ ಗ್ರಹಣ ಹಾಗೂ 2026ರ ಮೊದಲ ಚಂದ್ರಗ್ರಹಣ ಇದು ಬಹುಮಟ್ಟಿಗೆ ದೃಷ್ಟಿಸುವ ದೃಷ್ಟಿಯಿಂದ ಅಂದರೆ ದೃಶ್ಯ ಕಾಣುವ ದೃಷ್ಟಿಯಿಂದ ಬಹುಮಟ್ಟಿಗೆ ಮುಗಿದಿದೆ. ಇವಾಗ ಹತ್ತಿರ 6:25 ಆಗ್ತಾ ಬಂತು. ಇನ್ನೆರಡು 3 ನಿಮಿಷದಲ್ಲಿ ಬೆಂಗಳೂರಿನ ಮೇಲೆ ಚಂದ್ರ ಉದಯಿಸ್ತಾನೆ. ಆದರೆ ಇನ್ನೂ ಪೂರ್ವ ದಿಗಂತದಲ್ಲಿ ಇರ್ತಾನೆ, ಅಷ್ಟೇ ಕಾಣಿಸಲ್ಲ. 6:47ಕ್ಕೆ ಇನ್ನು 20 ನಿಮಿಷದ ಸುಮಾರಿಗೆ ಚಂದ್ರಗ್ರಹಣ ನಮಗೆ ಕಾಣುವಂತೆ ಗೋಚರಿಸುವ ಚಂದ್ರಗ್ರಹಣ ಅಂದರೆ ಭೂಮಿಗೆ ಕಾಣುವಂತೆ ಗೋಚರಿಸುವಂತಹ ಚಂದ್ರಗ್ರಹಣ ಮುಗಿಯುತ್ತೆ. ಆದರೆ ಸಂಪೂರ್ಣವಾಗಿ ಇದು ಮುಗಿಯುತ್ತೆ ಅನ್ನೋದು ಸಂಜೆ 7:53 ಮಾತ್ರ.